ರೈಟ್ ಹೇಳಿ ಮೇಡಮ್. ಬಿಜೆಪಿ ದೇಶದ ನೇಗಿಲ ಯೋಗಿ, ಅನ್ನ ಕೊಡುವ ಅನ್ನದಾತ, ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರು ಇವರಿಬ್ಬರಿಗೆ ದ್ರೋಹ ಮಾಡುವಂತ ಕೆಲಸ ಬಿಜೆಪಿಯ ಕೇಂದ್ರ ಸರ್ಕಾರ ಮಾಡಿದೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ, ಗೃಹ ಮಂತ್ರಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಂಸತ್ತಿನೊಳಗ ಅವರು ಮನ್ರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಕಿತ್ತು ಹಾಕಿ ಆ ಜಾಗದೊಳಗ ಅವರು ವಿಬಿ ಗ್ರಾಮ್ಜಿಯನ್ನ ತಗೊಂಡು ಬಂದಾರೆ. ವಿಬಿ ಗ್ರಾಮ್ಜಿ ಮೂಲಕ 100 ದಿವಸದ ಕೆಲಸದ ಗ್ಯಾರಂಟಿ ಆದ ಏನು ಅಂದ್ರೆ ಇಲ್ಲ. ಅಲ್ಲಿ 60 ಮತ್ತು 40 ಅನುಪಾತದಲ್ಲಿ ಪೇಮೆಂಟ್ ಅನ್ನ ಖರ್ಚನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ಯಾರ. 60 ಕೇಂದ್ರ, 40 ರಾಜ್ಯ. ಕೆಲಸ ಕೊಡ್ಲೇಬೇಕು ಅಂತ ಗ್ಯಾರಂಟಿಗಳು ಇಲ್ಲ. ಮತ್ತು 1 ವರ್ಷದೊಳಗ 2 ತಿಂಗಳು ಕಾನೂನುಬದ್ಧವಾಗಿ ಕೆಲಸ ನಿಷೇಧ ಅಂತ ಮಾಡ್ಯಾರ. ಆದ್ರೆ ತುಟಿಗೆ ತುಪ್ಪ ಹಚ್ಚಿ ಕಿರ್ನಾಲಿಗೆ ಕಿತ್ತುವ ಸಲುವಾಗಿ ಕೆಲಸದ ಅವಧಿ ದಿನಗಳು 125 ದಿನ ಅಂತ ಮಾಡಿ ಸುಳ್ಳನ್ನ ಹೇಳ್ಯಾರ. 125 ದಿನ ಅಲ್ಲ, ಮ್ಯಾಲಿಂದ 25 ದಿನವೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊದಲಿನ ಕಾನೂನಿನ ಪ್ರಕಾರ, ಕಾಯ್ದೆ ಪ್ರಕಾರ 100 ದಿನ ಕೆಲಸ ಗ್ಯಾರಂಟಿ. ಏನಾದರೂ ಅವಘಡಗಳು, ಬರ, ಹಸಿ ಬರ, ಒಣ ಬರ ಬಿದ್ರ ಇನ್ನೂ 50 ದಿನ ಕೂಲಿ ಕೊಡಲೇಬೇಕಾದ ಕಂಡೀಷನ್ ಕೇಂದ್ರ ಸರ್ಕಾರಕ್ಕೆ ಇತ್ತು ಆ ಕಾಯ್ದೆ ಪ್ರಕಾರ. ಇದರ ಪ್ರಕಾರ ವಿಬಿ ಗ್ರಾಮ್ಜಿ ಪ್ರಕಾರ ಅವರು ಕೂಲಿ ಕೊಡಬೇಕು ಅಂತಿಲ್ಲ. ಯಾವ ಕೆಲಸ ತಗೋಬೇಕು ಅಂತ ಗ್ರಾಮ ಪಂಚಾಯತ್ ನಿರ್ಣಯ ಮಾಡ್ತಿತ್ತು, ಈಗ ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತದೆ. ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ದೇಶದಲ್ಲೇ ಮೊದಲು ತಂದಿದ್ದು ಕರ್ನಾಟಕ. ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ಅಧಿಕಾರದ ವಿಕೇಂದ್ರೀಕರಣ. ನಮ್ಗೆ ಏನ್ ಬೇಕು ಅನ್ನೋದನ್ನ ಗ್ರಾಮ ಸಭೆ ಮೂಲಕ ಜನ ತೀರ್ಮಾನ ಮಾಡ್ತಾರೆ. ಆದ್ರೆ ಜನರ ಹಕ್ಕನ್ನ ಕಸ್ಕೊಂಡು ಎಲ್ಲ ಅವ್ರು ತೀರ್ಮಾನ ಮಾಡ್ತಾರ. ಅವ್ರು ಹೇಳಿದ ಕೆಲಸ ಕೊಡಬೇಕು, ಅವ್ರ ಕೂಲಿ ಕೊಟ್ಟಾಗ ತಗೋಬೇಕು, ಕೂಲಿ ಇಲ್ಲ ಅಂದ್ರೆ ವಾಪಸ್ ಮನೆಗೆ ಹೋಗ್ಬೇಕು ಅನ್ನುವಂಥದ್ದು ವಿಬಿ ಗ್ರಾಮ್ಜಿಯ ಧೋರಣೆ. ಬಿಜೆಪಿಯ ಮಿನಿಸ್ಟರ್ಗಳು, ಲೀಡರ್ಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸುಳ್ಳನ್ನ ಹೇಳ್ತಾ ಇದ್ದಾರ. ಸುಳ್ಳನ್ ಮೇಲೆ ಸುಳ್ಳು 100 ಸರ್ತಿ ಗೋಬೆಲ್ಸ್ ರೀತಿಯಲ್ಲಿ ಸುಳ್ಳು ಹೇಳಿ ಆ ಸುಳ್ಳನ್ನೇ ಸತ್ಯವಾಗಿ ನಂಬುವ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಮಾಡ್ಲತ್ತದೆ. ನಮ್ಮ ಕೃಷಿ ಕೂಲಿ ಕಾರ್ಮಿಕರು, ನಮ್ಮ ರೈತರ ಮೂಲಕ ಈ ಜಗತ್ತಿನ ಸಚರಾಚರ ಜೀವಿಗಳಿಗೆ ಅನ್ನದ ರೈತರ ಕೂಲಿ ಕಾರ್ಮಿಕರ ಅನ್ನವನ್ನು ಉಂಡು ರೈತ ಕೂಲಿ ಕಾರ್ಮಿಕರಿಗೆ ಹಸಿವಿನೊಳಗೆ ಹಾಕೋದು, ಅವರ ಹೊಟ್ಟಿ ಮೇಲೆ ತಣ್ಣೀರು ಬಟ್ಟೆ ಹಾಕೋದು, ಅವ್ರ ಬಾಯಿಗೆ ಮಣ್ಣು ಹಾಕುವಂತ ಕೆಲಸ, 100 ದಿನ ಕಡ್ಡಾಯವಾಗಿ ಉದ್ಯೋಗ ಖಾತ್ರಿ ಸಿಗುವಂಥದ್ದನ್ನ ಕಿತ್ಕೊಳ್ಳುವಂತ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ಯದ. ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಆಕ್ಚುಲಿ ಉದ್ಯೋಗ ಖಾತ್ರಿ ಕಾಯ್ದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಈ ಕಾಯ್ದೆ ಬರಲಿಕ್ಕೆ ಕಾರಣ ಎಡಪಕ್ಷಗಳು. ಅದರಲ್ಲಿ CPIM ಪಕ್ಷ ನಮ್ಮ MPsಗಳಿದ್ದಾಗ UP1 ಸರ್ಕಾರಕ್ಕೆ ಹೊರಗಿನಿಂದ ಬೆಂಬಲ ಮಾಡುವಾಗ ಕೋಮುವಾದಿ ಬಿಜೆಪಿ ಅಧಿಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಇರಬೇಕು. ವಿಬಿ ಗ್ರಾಮ್ಜಿ ರದ್ದಾಗಬೇಕು. 200 ದಿನ ಕೆಲಸಗಳು ಹೆಚ್ಚಳ ಮಾಡಬೇಕು. ದಿನಕ್ಕೆ ₹700 ಕೂಲಿಯನ್ನ ಕೊಡಬೇಕು. ಮಹಾತ್ಮ ಗಾಂಧಿ ಹೆಸರನ್ನ ಕೈ ಬಿಟ್ಟಿರೋದು ನೀವು ಗೋಡ್ಸೆ ಪರ ಇದೀರಿ ಅಂತ ಹೇಳಿ. ನಾಥೂರಾಮ್ ಗೋಡ್ಸೆ, ಯಾವ ರಾಮ್? ರಾಮ್ಜಿ ಹಾಕಿದಾರ. ಯಾವ ರಾಮ್? ನಾಥೂರಾಮ್ ಗೋಡ್ಸೆ ಆ ರಾಮನ್ನ ಹಾಕಿದಾರ. ಭಾರತ ದೇಶದ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಹಾಕಿಲ್ಲ ಅವರು. ಅದಕ್ಕಾಗಿ ನಾವಿವತ್ತು ವಿರೋಧ ಮಾಡ್ತಾ ಇದ್ದೀವಿ. ಯಾವುದು ವಿಬಿ ಗ್ರಾಮ್ಜಿ ರದ್ದಾಗಬೇಕು ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಉಳಿಬೇಕು ಅನ್ನುವ ಸಲುವಾಗಿ ಇವತ್ತು ನಾವು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದೀವಿ. ಕೊನೆಯ ಮಾತು, ಕಾಂಗ್ರೆಸ್ನವರು ದೆಹಲಿ ಒಳಗೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಕೇಳ್ತೀವಿ, ಉದ್ಯೋಗ ಖಾತ್ರಿ ತಂದಿರೋದು ಎಡಪಕ್ಷಗಳು, ಅದರಲ್ಲೂ CPIM ಪಕ್ಷ ದೊಡ್ಡ ಯೋಗದಾನ ಅದ. ಹಳ್ಳಿಗೂ ನಾವು ಓಡಾಡಿದೀವಿ. ಎಲ್ಲಿದ್ರು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು? ಯಾಕೆ ನೀವು ಅವತ್ತಿನ ದಿನ ಸ್ಥಳೀಯವಾಗಿ ಇರುವಂತಹ ಸಮಸ್ಯೆಗಳನ್ನ ಉದ್ಯೋಗ ಖಾತ್ರಿ ಜಾರಿ ಮಾಡ್ಲಿಕ್ಕಾಗಿ ನಿಮ್ಮ ಆಡಳಿತ ಯಂತ್ರವನ್ನ ನೀವು ಚುರುಕು ಮಾಡಲಿಲ್ಲ? ಇವತ್ತು ನೀವು 60% ಕೇಂದ್ರ, 40% ರಾಜ್ಯದವರು ಇದರ ಖರ್ಚು ಕೊಡಬೇಕು ಅಂತ ಹೇಳಿದ್ದಕ್ಕ ನಿಮಗೆ ಸಿಟ್ಟು ಬಂದದ. ರೊಕ್ಕ ಕಳ್ಕೊಳ್ತೀವಿ ಅನ್ನೋ ಸಲುವಾಗಿ ಸಿಟ್ಟು ಬಂದದ. ನಿಜವಾಗ್ಲೂ ನಮ್ಮ ರೈತರು, ಕೂಲಿ ಕಾರ್ಮಿಕರು ಮತ್ತು ರಾಷ್ಟ್ರೀಯ ಸಂಪತ್ತು ನಿರ್ಮಾಣ ಆಗುವಂತ ನೆಲ, ಜಲ, ಕೃಷಿಯನ್ನು ಉಳಿಸುವಂತ ಮನ್ರೇಗಾವನ್ನ ಉಳಿಸುವ ಉದ್ದೇಶ ಕಾಂಗ್ರೆಸ್ನವರಿಗೂ ಇಲ್ಲ. ಇವತ್ತಿನ ಅವರು ರೊಕ್ಕ ಹೋಗ್ತದ ಅನ್ನುವ ಚಿಂತೆ ಮತ್ತು ಮಹಾತ್ಮ ಗಾಂಧಿಯವರ ಹೆಸರು ಕೈ ಬಿಟ್ಟಾರ, ಇವೆರಡೇ ವಿಷಯ ಮಾತಾಡ್ತಿದ್ದಾರೆ. ನಾವು ಆಗ್ರಹ ಮಾಡ್ತಿದ್ದೀವಿ ಸಿದ್ದರಾಮಯ್ಯ ಸರ್ಕಾರ ಏನಂತ, ಕೇಂದ್ರ ಸರ್ಕಾರಕ್ಕೆ ನೀವೇನು ಕೇಳ್ತಾ ಇದ್ದೀರೋ, ನೀವು ಇಲ್ಲಿ ಕರ್ನಾಟಕದಲ್ಲಿ ನಗರ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಜಾರಿ ಮಾಡಿ ತೋರಿಸಿ. ಏನಾಗ್ತದೆ ಮುಂದೀಗ? ವಾಸ್ತವ ಸತ್ಯ. ನನ್ನ ಕೊನೆಯ ಮಾತು, ಕಮ್ಯುನಿಸ್ಟ್ ಪಕ್ಷ CPIM ಯಾವತ್ತಿದ್ರು ರೈತ, ಕೃಷಿ, ಕೂಲಿ ಕಾರ್ಮಿಕರು, ದುಡಿಯುವ ವರ್ಗದ ಪರ. ಏನಾಗ್ತದೆ? 40% ರಾಜ್ಯ, 60% ಕೇಂದ್ರ. ಕೆಲಸ ಬೇಕು ಅಂತ ಜನ ಅರ್ಜಿ ಕೊಟ್ರ, ಮೊದಲು ನೀವು ರಾಜ್ಯದವರು ಬಜೆಟ್ ಕೊಡ್ರಿ, ನೀವು ಮೊದಲು ಖರ್ಚು ಮಾಡ್ರಿ, ಆಮೇಲೆ ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. GST ಟ್ಯಾಕ್ಸಿನ ಹಣ ನೀವು ಹಂಚ್ಕೋಬೇಕಂತೀವಿ. ಆದ್ರೆ ನಾವು
ಇದೇ ನಿಮ್ಮ ವಿ ಗ್ರಾಮ್ಜಿ ಪ್ರಕಾರ ಒಂದ್ ವೇಳೆ ಅರ್ಜಿ ಹಿಡ್ಕೊಂಡು ಬಂದ್ರ ಮೊದಲು ನೀವಿಬ್ರು ತಿರಸ್ಕಾರ ಮಾಡ್ತೀರಿ. ಇಬ್ರು ಏನಂತೀರಿ? ಕೇಂದ್ರದವ್ರ ಮೇಲೆ ರಾಜ್ಯ, ರಾಜ್ಯದವ್ರ ಮೇಲೆ ಕೇಂದ್ರ ಹಾಕಿ ಕೊನೆಗೆ ಬಡವರನ್ನ ಉಪವಾಸದಿಂದ ಸಾಯುವಂತ ಕೆಲಸ ಮಾಡ್ತೀವಿ. ಈ ದ್ರೋಹವನ್ನ ಬಿಡ್ರಿ. ಶರಣ ಸೂಫಿ ಸಂತರ ನಾಡು. ನಾವು ಯಾವತ್ತು ದುಡಿಯುವ ವರ್ಗದ ಜನತೆ ಇಲ್ಲಿ ಬಾವುಟ ಎತ್ತಿ ಹೋರಾಟ ಮಾಡದಂತ ನಾಡು. ಹಸಿವೆಂಬ ಹೆಬ್ಬಾವಿನ ವಿಷವನ್ನ ಇಳುವಂತ ಬಹುದೊಡ್ಡ ಚಳುವಳಿ ನಡೆದಂತ ನಾಡಲ್ಲಿ. ಹಾಗಾಗಿ ನಾವು ಇವತ್ತು CPIM ಪಕ್ಷ ಜಿಲ್ಲಾ ಸಮಿತಿಯಿಂದ ಇವತ್ತು ಸಾಂಕೇತಿಕ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ಬೃಹತ್ ಹೋರಾಟವನ್ನ ನಾವು ನಡೆಸ್ತಾ ಇದ್ದೀವಿ. ದೇಶದಾದ್ಯಂತ ಇವತ್ತು ಈ ಹೋರಾಟ ನಡೆಯುತ್ತದೆ. ವಿ ಗ್ರಾಮ್ಜಿ ರದ್ದಾಗಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿಯಾಗಬೇಕು, ಪುನಃ ಸ್ಥಾಪನೆ ಆಗಬೇಕು. ಮಹಾತ್ಮ ಗಾಂಧಿ ವಿರೋಧಿ ಬಿಜೆಪಿಯನ್ನ ಜನತೆ ಕುರ್ಚಿ ಮೇಲಿಂದ ಕಿತ್ತಿ ಒಸಿಬೇಕು. ಇದು ಇವತ್ತಿನ ನಮ್ಮ ಮುಖ್ಯ ಡಿಮಾಂಡ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರು ಬದಲಾಯಿಸುವ ಮೂಲಕ ಕೇಂದ್ರದ ಬಿಜೆಪಿ ಸರ್ಕಾರ ಆ ಕಾಯ್ದೆಯನ್ನು ಇವತ್ತ ಎಲ್ಲ ಕಡೆ ರದ್ದು ಮಾಡಕ್ಕೆ ಹೊಂಟಿದೆ. ಮತ್ತು ಈಗ ವಿ ಗ್ರಾಮ್ಜಿ ಹೆಸರಿನಲ್ಲಿ ಮೊದಲ ನಾವು ಕೂಲಿ ಕೆಲಸ ಬೇಕಾದ ಕೂಲಿಕಾರ ಅರ್ಜಿ ಕೊಟ್ಟಾಗ 15 ದಿನದ ಕೆಲಸ ಕೊಡಬೇಕು, ಇಲ್ಲಾಂದ್ರೆ ನಿರುದ್ಯೋಗಿ ಭತ್ತ ಕೊಡ್ಬೇಕಂತ ಕಾನೂನು ಇತ್ತು. ಆ ಕಾಯ್ದೆ ರದ್ದು ಮಾಡಿ ವರ್ಷನಾಗ 2 ತಿಂಗಳು ಯಾವುದು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಕೆಲಸನೇ ಕೊಡೋದಿಲ್ಲ 2 ತಿಂಗಳಂದ್ರೆ ಅಲ್ಲಿ ರೈತರ ಅಬ್ಜೆಕ್ಷನ್ ಇದ್ರೆ ಕೊಡಬಾರ್ದು ಅಂತ ಹೇಳ್ತಾರೆ. ರೈತರೇನು ಯಾವಾಗಲೂ ಇದಿಲ್ಲ. ನಾವು ಕೂಲಿಕಾರರು ರೈತರೆಲ್ಲ ಕೆಲಸ ಇದ್ದಾಗ ನಾವೇ ಆ ಕೆಲಸ ಯೋಜನೆಯನ್ನು ಬಳಸಲ್ಲ, ಆ ಕೆಲಸಕ್ಕೆ ಹೋಗಲ್ಲ. ಅದಕ್ಕಾಗಿ ಇವತ್ತ ತನ್ನಂತ ವಿ ಗ್ರಾಮ್ಜಿ ಏನು ಹೊಸ ಕಾಯ್ದೆ ತಂದಾರ ಅದು ರದ್ದು ಮಾಡ್ಬೇಕಂತ ಇವತ್ತು CPM ಪಕ್ಷ ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲ ಕಡೆ ಕೂಡ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಮೇಲೆ ಒತ್ತಡ ತರ್ತಾ ಇದ್ದೆವು. 200 ದಿನ ಕೆಲಸ ಕೊಡ್ರಿ, 700 ರೂಪಾಯಿ ಕೂಲಿ ಕೊಡ್ರಿ. ಎಲ್ಲಾ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕಾಗ್ಯವ. ಅದನ್ನ ನಮ್ಮ ಕೂಲಿ ಹೆಚ್ಚಿಗಾಗಿಲ್ಲ. ಏನೋ 10-20 ರೂಪಾಯಿ ಕೂಲಿ ಹೆಚ್ಚಿಗೆ ಮಾಡಲಿಂದ ಏನೂ ಆಗಲ್ಲ. ಅದಕ್ಕಾಗಿ ಈ 200 ದಿನ ಕೆಲಸ 700 ರೂಪಾಯಿ ಕೂಲಿ ಕೊಡ್ಲೇಬೇಕು. ಅದ್ರ ಕೂಲಿಕಾರ ಕೆಲಸ ಕೇಳಿದ ಕೊಡ್ಬೇಕು. ಅದು ಕೆಲಸ ಸೈಟ್ನಾಗ ಫೇಸ್ ಫೋಟೋ ತೆಗಿಬೇಕು, ಅದು ತೆಗಿಬೇಕು. 108 ಕಾನೂನು ತಂದರೆ ಇದ್ದಂತ ಜಾಬ್ ಕಾರ್ಡ್ಗಳು ಲಿಂಕ್ ಮಾಡೋ ಹೆಸರಿನ ಮ್ಯಾಗ ಜಾಬ್ ಕಾರ್ಡ್ಗಳು ಎಲ್ಲ ಕಡೆ ಕಟ್ ಆಗ್ಯಾವಿ. ಜಾಬ್ ಕಾರ್ಡ್ ಕಟ್ ಆದ್ಮೇಲೆ ಎಲ್ಲಿನ ಕೂಲಿ ಕೆಲಸ ಕೊಡ್ತಾರೆ? 125 ದಿನ ಅಲ್ಲ, ಖಾಲಿ 25 ದಿನನೂ ಕೊಡಲ್ಲ. ಇವ್ರ ಉದ್ದೇಶನೇ ಕೆಟ್ಟ ಉದ್ದೇಶದ. ಆ ಮೊದಲಿದ್ದಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆನೇ ಉಳಿಸ್ಬೇಕು. ಇದು ಹೊಸ ಕಾಯ್ದೆ ಅಂತಂದಿರಿ, ಅದು ರದ್ದು ಮಾಡ್ಬೇಕಂತ ಇವತ್ತು ದೇಶವ್ಯಾಪಿ ಈ ಒಂದು ಮುಷ್ಕರ CPM ಪಕ್ಷ ಕರೆ ಕೊಟ್ಟು ಅದ್ರ ರೀತಿ ನಾವು ಗುಲ್ಬರ್ಗದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಈ ಕಾರಣ ಕೂಡಲೇ ಸರ್ಕಾರ ಈ ಯೋಜನೆಯನ್ನು ರದ್ದು ಮಾಡಬೇಕು, ಹೊಸ ಕಾಯ್ದೆ ರದ್ದು ಮಾಡ್ಬೇಕಂತ ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಅಲ್ಲೇ ಕಾಂಗ್ರೆಸ್ನ ಸಿದ್ದರಾಮಯ್ಯನ ಸರ್ಕಾರ ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲರೂ ನಾವು ಕೂಡ ಇದಕ್ಕೆ ವಿರುದ್ಧ ಮಾಡ್ತೀವಿ ಅಂತ ಬರೀ ಹೇಳಿಕೆ ಕೊಡ್ತಾ ಇದ್ದಾರೆ. ಹೇಳಿಕೆ ಕೊಡೋದಲ್ಲ, ಅವ್ರನ್ನೂ ಕೂಡ ಖುದ್ದಾಗಿ ಹೋರಾಟಕ್ಕೆ ಇಳಿಬೇಕು. ಹೋರಾಟ ಕೇಳಿದ್ರೆ ಏನಾರ ಆಗೋದು, ಬರೀ ಹೋರಾಟ ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಪೂರ್ತಿಯಾಗಿ ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ಯಾರೆ. ದಯವಿಟ್ಟು ನಮ್ಮ ಖರ್ಗೆ ಸಾಹೇಬರು ಹಿಡಿದು ಎಲ್ಲರೂ ಕೂಡ ಈ ಯೋಜನೆಗೆ ಒಂದು ವಿರುದ್ಧ ದೊಡ್ಡ ಪ್ರಮಾಣದ ಪ್ರತಿಭಟನೆ ನಡೆದಾಗೆ ಸರ್ಕಾರ ಒಪ್ಪೋದು. ಅದಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಅಂತ ಹೇಳೋದ್ ಮೂಲಕ ಅಲ್ಲ, ಹೋರಾಟ ಮಾಡಿ ವಿರುದ್ಧ ಅಂತ ಹೇಳಿ ತೋರಿಸ್ರಿ, ಈ ಯೋಜನೆಯನ್ನು ಉಳಿಸ್ರಿ ಅಂತ ಹೇಳಿ ಮಾನ್ಯ ಪ್ರಿಯಾಂಕರ್ ಇರ್ಬೋದು, ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಾಯ ಮಾಡ್ತೀವಿ. ಹೋರಾಟ ಮಾಡಿ ಈ ಕಾಯ್ದೆಯನ್ನು ನಾವು ನಿಮ್ಮ ಜೊತೆ ಇರ್ತೀವಿ, ಉಳಿಸ್ರಿ ಅಂತ ಹೇಳಿ ಈ ಹೋರಾಟ ಮೂಲಕ ನಾವು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡ್ತೇವೆ. ನನ್ನ ಹೆಸರು ಭೀಮಶೆಟ್ಟಿ ಎಂಪಳ್ಳಿ ಅಂತೇಳಿ, CPM ಪಕ್ಷದ ಕಾರ್ಯದರ್ಶಿ ಮಂಡಳಿ ಸದಸ್ಯ.